ನಾನು ಎಷ್ಟು ಹೇಳಿದ್ರು ನಿಮ್ ಚಾಳಿ ನೀವು ಬಿಡಲ್ಲಲ್ಲ. ಎಷ್ಟೊಂದ್ ಜನಕ್ಕೆ ನಾನು ಮೊನ್ನೆನೇ ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಟ್ರೇಡ್ ಮಾಡ್ಬೇಡಿ, ಟ್ರೇಡ್ ಮಾಡ್ಬೇಡಿ. ನಾನು ಹೇಳೋ ತನಕ ಟ್ರೇಡ್ ಮಾಡ್ಬೇಡಿ. ಅದು ಆಪ್ಷನ್ಸ್ ಅಲ್ಲಿ. ಯಾವತ್ತು ನಾನು ಹೇಳೋದು ನಿಮ್ಗೆ ಫಸ್ಟ್ ಇಕ್ವಿಟಿಯಲ್ಲಿ ಟ್ರೇಡ್ ಮಾಡಿ. ಇಕ್ವಿಟಿ ಇಂಟ್ರಾಡೇ ಮಾಡಿ. ಅಂದ್ರೆ ಅಲ್ಲಿ ಕಡಿಮೆ ರಿಸ್ಕ್ ಕ್ವಾಂಟಿಟಿ ಸೈಜ್ ತಕ್ಕಂಗೆ ಕಡಿಮೆ ರಿಸ್ಕ್ ಮಾಡ್ತೀವಿ. ಅದೇ ನೀವು ಆಪ್ಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಲಾಟ್ ಸೈಜ್ ಅಂತ ಇರುತ್ತೆ. ಆ ಲಾಟ್ ಸೈಜ್ ಅಂತಂದ್ರೇನು ಓನ್ಲಿ ಫುಲ್ ಕ್ವಾಂಟಿಟಿ ತಗೊಂಡಾಗ 1 ಶೇರ್ 2 ಶೇರ್ ತಗೊಂಡಂಗಲ್ಲ. ಅಲ್ಲಿ 100 200 300 ಈ ತರ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಅದು ನೀವು ಮತ್ತೆ ಸ್ಟಾಕ್ಸ್ ಅಲ್ಲೂ ಕೂಡ ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಿದ್ದೀರಿ ಅಂತಂದ್ರೆ ಜಸ್ಟ್ ಲಾಟ್ ಸೈಜ್ 100 ಇತ್ತು ಅಂತಂದ್ರೆ 1 ಪಾಯಿಂಟ್ ಮೇಲೆ ಮೂಮೆಂಟಮ್ ಆಯ್ತು ಅಂದ್ರೆ ನಿಮ್ಗೆ 100 ಪ್ರಾಫಿಟ್ ಆಗುತ್ತೆ, 100 ಲಾಸ್ ಆಗುತ್ತೆ. ಅದೇ ಇಕ್ವಿಟಿಯಲ್ಲಿ ಮಾಡ್ತೀನಿ ಅಂದ್ರೆ ಜಸ್ಟ್ ನಿಮ್ಗೆ ₹1 ಪ್ರಾಫಿಟ್ ಆಗುತ್ತೆ, ₹1 ಲಾಸ್ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ಎಷ್ಟ್ ಸತಿ ಅಂತ ಹೇಳ್ಬೇಕು ನಿಮ್ಗೆ. ಇದೇ ರೀತಿ ನೀವು ಮಾಡ್ತಾ ಇದೀರಿ ಅಂತಂದ್ರೆ ನಿಮ್ ಕ್ಯಾಪಿಟಲ್ ಕಂಪ್ಲೀಟ್ಲಿ ಬರ್ನ್ಔಟ್ ಮಾಡ್ಕೊಂತೀರಾ. ಯಾವುದೇ ಕಾರಣಕ್ಕೂ ಕೂಡ ಕಲಿಲಾರಂಗ್ ಟ್ರೇಡ್ ಮಾಡಕ್ಕೆ ಹೋಗ್ಬಿಟ್ಟು ಸುಮ್ನೆ ಯಾಕೆ ಆನ್ಲೈನ್ ಇನ್ಫ್ಲೂಯೆನ್ಸ್ ಇಂದ ನೀವು ಟ್ರೇಡ್ ಮಾಡ್ತೀರಾ. ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಪ್ರಾಫಿಟ್ ತೋರಿಸ್ಬಿಡ್ತಾರೆ. ಇಷ್ಟು ಟ್ರೇಡ್ ಮಾಡಿದೆ 1 ಲಕ್ಷ ಪ್ರಾಫಿಟ್ ಮಾಡಿದೆ 2 ಲಕ್ಷ ಪ್ರಾಫಿಟ್ ಮಾಡಿದೆ ಅಂತ. ಸೊ ಅದು ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾತ್ರ ಮಾಡ್ತಾರೆ ಹೊರತು ಸುಮ್ನೆ ಯಾರೋ ತೋರಿಸಿದಾರೆ ಅಂತ ನೀವು ಅದೇ ರೀತಿ ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಒಂದು ಪ್ರಾಪರ್ ಆಗಿ ಒಂದು ಸೆಟಪ್ ನ ಕಲಿಯಬೇಕು. ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕು. ಪ್ರಾಪರ್ ಆಗಿ ನಿಮ್ಮ ಮೈಂಡ್ ಸೆಟ್ ಬೇಕು. ಏನಿಲ್ಲ ಅಂದ್ರೂ ಕೂಡ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 6 ತಿಂಗಳ ಬೇಕು. ಟ್ರೇಡಿಂಗ್ ಸೈಕಾಲಜಿನ ಕಲ್ತ್ಕೊಳ್ಳಿ, ಟ್ರೇಡಿಂಗ್ ನ ಸೆಟಪ್ ನ ಕಲ್ತ್ಕೊಳ್ಳಿ, ಟ್ರೇಡಿಂಗ್ ಯಾವ ತರ ಮಾಡ್ಬೇಕಂತ ಕಲ್ತ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇನ್ವೆಸ್ಟಿಂಗ್ ಅಲ್ಲಿ ಮತ್ತೆ ಇಕ್ವಿಟಿ ಇಂಟ್ರಾಡೇ ಮಾಡ್ತೀನಿ ಅಂತಂದ್ರೆ ಇಕ್ವಿಟಿ ಶೇರ್ಸ್ ಅಲ್ಲಿ ಇಂಟ್ರಾಡೇ ಮಾಡಿ. ಅಲ್ಲಿ ಆಪ್ಷನ್ಸ್ ಅಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ. ಆಪ್ಷನ್ಸ್ ಮುಟ್ಟಿದೆ ಅನ್ಕೊಳ್ಳಿ ನೀವು ನಿಮ್ಮ ಕ್ಯಾಪಿಟಲ್ ನ ಕಂಪ್ಲೀಟ್ಲಿ ಬರ್ನ್ಔಟ್ ಮಾಡ್ತೀರಾ. ನಾನು ವಿಡಿಯೋ ಮಾಡೋದಕ್ಕೆ ಅದೇ ಕಾರಣ. ಯಾಕಂದ್ರೆ ನನ್ನ ಹತ್ರ ತುಂಬಾ ಜನ ಬರ್ತಿದ್ದೀರಾ ಟ್ರೇಡ್ ಮಾಡಿ ಸರ್ ಆಪ್ಷನ್ಸ್ ಅಲ್ಲಿ ಮಾಡಿ ಕಳ್ಕೊಂತಾ ಇದೀನಿ, ಆಪ್ಷನ್ಸ್ ಅಲ್ಲಿ ಮಾಡ್ಕೊಳ್ಳಿ. ಆಪ್ಷನ್ಸ್ ಯಾಕೆ ಮುಟ್ತೀರಾ? ಇಕ್ವಿಟಿ ಇದೆ ಅಲ್ಲ, ಶೇರ್ಸ್ ಇದೆ ಅಲ್ಲ, ಶೇರ್ಸ್ ಅಲ್ಲಿ ಬೈ ಸೆಲ್ ಮಾಡಿ, ಸ್ವಿಂಗ್ ಟ್ರೇಡ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಎಟ್ ಲಾಸ್ಟ್ ನನ್ನ ಕಡೆಯಿಂದ ನಾನು ಇಷ್ಟೇ ಹೇಳಕ್ ಆಗೋದು. ಉಳ್ಕಿದ್ದೆಲ್ಲ ನಿಮಗ್ ಬಿಟ್ಟಿದ್ದು.